ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಮೀರ್ ಅಹಮದ್ ಖಾನ್ ನೆಕ್ಸ್ಟ್ ನಾವು ಆಗ್ಲೇ ಮಾತಾಡ್ತಾ ಇದ್ವಿ. ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ ಕಾಂಟ್ರವರ್ಸಿ ಅಲ್ಲ, ಕಾಂಟ್ರವರ್ಸಿ ಇದ್ರು ಇಲ್ಲದೆ ಇದ್ರು ಅವ್ರ ಹೆಸರು ಚರ್ಚೆ ಆಗ್ತಾನೆ ಇರುತ್ತೆ. ನಾವು ರೀಲ್ಸ್ ಎಲ್ಲ ಅವರು ಕಾಮಿಡಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಟ್ರೋಲ್ ಮಾಡೋದ್ರಿಂದ ಹಿಡಿದು ಅವ್ರ ಹೆಸರು ಬರ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಹೆಚ್ಚು ಸುದ್ದಿ ಆಗೋದು ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್. ಎಸ್, ಮುಸ್ಲಿಂ ಲೀಡರು ಕರ್ನಾಟಕದ ಮಟ್ಟಿಗೆ ದರ್ ಇಸ್ ನೋ ಡೌಟ್. ಅದರಲ್ಲಿ ಮಾಸ್ ಲೀಡರ್ ಮುಸ್ಲಿಂ ಸಮುದಾಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಜಮೀರ್ ಅಹಮದ್ ಖಾನ್. ಕರ್ನಾಟಕದ ಕೇರಳದಲ್ಲೂ ಚುನಾವಣೆ ಆದಾಗ ಅಲ್ಲೂ ಹೋಗ್ತಾರೆ, ತೆಲಂಗಾಣದ ಚುನಾವಣೆ ಆದ್ರೆ ಅಲ್ಲೂ ಹೋಗ್ತಾರೆ, ತೆಲಂಗಾಣಕ್ಕೆ ಹೋಗ್ತಾರೆ. ಬಟ್ ಎಫೆಕ್ಟ್ ಆಗಿದ್ದು ದಾವಣಗೆರೆ ಬೈ ಎಲೆಕ್ಷನಲ್ಲಿ ಇವರಿಗೆ ಲೆಕ್ಕಾಚಾರ ಉಲ್ಟಾ ಆಯಿತು. ಅಲ್ಲಿಂದ ಇವರ ವರ್ಚಸ್ಸು ಕಾಂಗ್ರೆಸ್ನಲ್ಲಿ ಉಲ್ಟಾ ಆಯಿತು ಅನ್ನೋ ಲೆಕ್ಕಾಚಾರ. ಹಾಗಾಗಿ ಏನು ಮಾಡುತ್ತೆ ಮುಂದಿನ ಚುನಾವಣೆ ಜಮೀರ್ ಅನಿವಾರ್ಯ ಇದೆಯಾ ಇಲ್ವಾ ಅದು ಚರ್ಚೆ ಮಾಡಬೇಕಾದ ವಿಚಾರ. ಬಟ್ ಕಾಂಗ್ರೆಸ್ ಕಂಗಣಿಗೆ ಗುರಿಯಾಗಿದ್ದಾರೆ, ಹೈಕಮಾಂಡ್ ಕಂಗಣಿಗೆ ಗುರಿಯಾಗಿದ್ದಾರೆ. ಖಂಡಿತ ಎಲ್ಲರೂ ಬಿಟ್ಬಿಡೋಣ, ಸ್ವತಃ ಸಿದ್ದರಾಮಯ್ಯ ಅತ್ಯಾಪ್ತ ಸಿದ್ದರಾಮಯ್ಯನವ್ರ ಕಂಗಣಿಗೆ ಗುರಿಯಾಗಿದ್ದಾರೆ. ಹೌದೌದು, ಅದು ಆಡಿಯೋ ಹೊರಗಡೆ ಬರ್ಲಿಲ್ಲ ಅಂದ್ರೆ ಈ ಸಮಸ್ಯೆಗಳು ಆಗ್ತಿರ್ಲಿಲ್ಲ. ಆಡಿಯೋ ಒಳಗೊಳಗೆ ಇದ್ದು ಒಳಪೆಟ್ಟು ಕೊಟ್ಟಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಆ ಒಳಪೆಟ್ಟು ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಾಗೋಯ್ತು. ಅದು ಬಹಳ ಅವತ್ತಿಂದ ಇದ್ದಂತಹ ಜಮೀರ್ಗೆ ಒಂದ್ ಲೆಕ್ಕ. ಅದಾದ್ಮೇಲೆ ಆಡಿಯೋ ಹೊರಗಡೆ ಬಂದ್ಮೇಲೆ ಓ ಜಮೀರ್ ಈ ಕೆಲಸನೂ ಮಾಡಿದ್ರ ಅನ್ನೋ ಲೆಕ್ಕ ಶುರುವಾಗ. ಆಡಿಯೋ ಬಗ್ಗೆ ಇದು ಸ್ಟೇ ತಂದವ್ರೆ, ಆಡಿಯೋ ಪ್ಲೇ ಮಾಡಂಗಿಲ್ವ? ಹೌದು, ಪ್ಲೇ ಮಾಡಂಗಿಲ್ಲ. ಬಟ್ ಇನ್ನು ಬೇರೆ ಬೇರೆ ತರ ಆಡಿಯೋನು ಇದೆ ಅಂತ ಕೆಲವರು ಹೇಳ್ತಾರೆ, ಅವ್ರ ಲೀಡರ್ಗಳೇ ಹೇಳ್ತಾರೆ ಮಾಡಬಾರ್ದು ಅಂತ. ಬಟ್ ಜಮೀರ್ ಅಹಮದ್ ಖಾನ್ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟ ಬಳಿಕ ಅವ್ರ ನಡುವೆ ಬದಲಾವಣೆ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಂಡಿದ್ರೆ ಇವತ್ತು ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಜಮೀರ್ ಫಸ್ಟ್ ಲಿಸ್ಟ್ ಅಲ್ಲೇ ಯಾಕಂದ್ರೆ ಯುಟಿ ಖಾದರ್ ಮತ್ತೆ ಜಮೀರ್ನ ಒಂದೇ ತರ ನೋಡ್ಬೇಕು. ಯುಟಿ ಖಾದರ್ ರಾಜಕೀಯ ಮಾಡೋದೇ ಬೇರೆ, ಕರಾವಳಿಯಲ್ಲಿ ಕಾಂಗ್ರೆಸ್ ಗೆಲ್ಲೋದೇ ಕಷ್ಟ ಇರುವಂತಹ ಕ್ಷೇತ್ರದಲ್ಲಿ ಪದೇ ಪದೇ ಗೆದ್ಕೊಂಡು ಬರ್ತಾರೆ. ಜಮೀರು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಮುಸ್ಲಿಂ ಸಮುದಾಯದ ಮತಗಳನ್ನ ಸಾಲಿಡ್ ಆಗ್ತಾ ಇರುವಂತಹ ವರ್ಚಸ್ವಿ ಇರುವಂತಹ ನಾಯಕ. ಈಗಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಜಮೀರ್ ಅಗ್ರಗಣ್ಯ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾಷಣ ಮಾಡೋದು ಇಬ್ರಾಹಿಂ ಅಷ್ಟು ಜೋರಾಗಿ ಬರೋದಿಲ್ಲ ಅನ್ನೋದು ಬಿಟ್ರೆ, ಅಷ್ಟೊಂದು ಸ್ಪಷ್ಟ ಕನ್ನಡ ಬರೋದಿಲ್ಲ ಅನ್ನೋದು ಬಿಟ್ರೆ, ಬಟ್ ಸಮುದಾಯವನ್ನ ಒಗ್ಗಟ್ಟಾಗಿ ತರೋದ್ರಲ್ಲಿ ಕಾಂಗ್ರೆಸ್ ಪರ ಮತಗಳಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ನಂಬರ್ ಇದೆ.